ಈಗ ನಾಳೆ ಬಂದ್ರೆ ಪರ್ಮಿಷನ್ ಕೇಳಿದ್ರೆ ಸರ್ ಸ್ಥಳ ಮಂಜೂರಿಗೆ ನಾಳೆ ಬೆಳಗಾವಿ CID ಟೀಮ್ ಅವರು ನಮಗೆ ಯಾವ ರೀತಿ ಪಂಚನಾಮ ಮಾಡ್ತಾರೆ ಅದು ಮೊದಲು ನಮ್ಗೆ ಹೇಳ್ಬೇಕಲ್ಲ. ಈಗ ಅವ್ರನ್ನೆಲ್ಲ ಕರೆಸಿ ಮಾಡ್ತಾರೋ ಹಂಗೆ ಹೋಗಿ ಏನು ಮಾಡ್ತಾರೆ ಇವರು? ಪಂಚನಾಮದ ಪದ್ಧತಿ ಅನ್ನೋದು ನಮ್ಗೆ ತಿಳಿಸ್ಬೇಕು. ಅವ್ರು ನಾವು ಬರ್ದೇವಲ್ಲ ಆಮೇಲೆ ನಾವು ಅದು ಕೊಡ್ತೀವೋ ಕೊಡೋದಂಗಿಲ್ಲ ಅದು ಆಮೇಲೆ ಅವರು ನಮಗೆ ಬರೆದು ಕೊಟ್ಟ ನಂತರ ಯಾವ ರೀತಿ ಪಂಚನಾಮ ಮಾಡ್ತಾರೆ ಅನ್ನೋದು ನಾವು ನೋಡಬೇಕು. ಯಾವ ರೀತಿ ಪಂಚನಾಮ ಮಾಡ್ತಾರೆ ಅಂದಾಗ ಅದ್ರ ಬಗ್ಗೆ ನಾವು ಏನೇನು ಮಾಡ್ಬೇಕಂದ್ರೆ ಮಾಡ್ತೀವಿ. ಹಂಗೆ ಪಂಚನಾಮ ಮಾಡ್ತೀವಿ ಅಂತ ಹೆಂಗೆ ಹೋದ್ರೆ ಈಗ ಹೇಳ್ತೀವಿ ನಾಳೆ ಹೇಳ್ತಾರೆ ಈಗ ಯಾರೊಬ್ಬರು ಅಲ್ಲಿ ಏನೋ ರಿಪೇರಿ ಇರ್ತೈತಿ ಮತ್ತೊಬ್ಬರು ಹೋಕಾರ ಅವಾಗ ಅಲ್ಲಿ ಯಾರು ಇನ್ಚಾರ್ಜ್ ಕೊಟ್ಟಿದ್ದು ಅವ್ರು ತೊಗೋತಾರೆ ಅದನ್ನು. ಇನ್ಚಾರ್ಜಿಗೆ ನಮಗೊಂದು ರಿಪೇರಿ ಇತ್ತು ಅಥವಾ ಏನೋ ನಮ್ಮ ಚೇರ್ ರಿಪೇರಿ ಇತ್ತು ಮತ್ತೊಂದಿತ್ತು ಅವಾಗೆಲ್ಲ ಇನ್ಚಾರ್ಜ್ ಯಾರು ಕಡೆ ಇರ್ತಲ್ಲ ಅವರು ಮಾಡ್ತಾರೆ ಅದನ್ನು. ಅದಕ್ಕೆಲ್ಲಕ್ಕೂ ನಮ್ಮ ಪರ್ಮಿಷನ್ ಬೇಕಾಗಿಲ್ಲ. ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಆದದ್ದಕ್ಕೆ CIDಗೆ ಹೋದದ್ದಕ್ಕೆ CODಗೆ ಹೋದದ್ದಕ್ಕೆ ಇವೆಲ್ಲ ಇರೋದ್ರಿಂದ ಇದ್ರ ಬಗ್ಗೆ ನಾವು ಸಂಪೂರ್ಣವಾದಂಥ ವಿಚಾರವನ್ನು ಮಾಡ್ತೀವಿ. ನಮ್ಮ ನೇಮ ಏನಿರುತ್ತೆ ಆ ನೇಮದ ಪ್ರಕಾರ ಖಂಡಿತವಾಗಿ ನಾವು ಮಾಡ್ತೀವಿ ಯಾರಿಗೇ ಇರಲಿ. ಈಗ ಪೊಲೀಸ್ ಮಹಾನಿರ್ದೇಶಕರು ತಮಗೆ ಪತ್ರ ಬರೆದಾರೆ ಸರ್ ಮಹಾಜರಿಗೆ ಮಾಡೋಕ್ಕೆ ಅವಕಾಶ ಕೊಡಂತ ನೀವು ಅದನ್ನು ಈಗ ಕ್ಯಾನ್ಸಲ್ ಮಾಡಿರಿ ಸದ್ಯಕ್ಕೆ. ನಮಗೆ ಏನು ಅವ್ರು ಹೆಂಗೆ ಮೇಜರ್ ಮಾಡ್ತಾರೋ ಬೇಕಲ್ಲ. ಮೇಜರ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತಾರೋ ಮಜಾರ್ ಮಾಡಬೇಕಾದ್ರೆ ಈಗ ಹಿಂಗೆ ಹೋಗಿ ಕುರ್ಚಿ ಟೇಬಲ್ ಮಜಾರ್ ಮಾಡ್ತಾರೆ ಅವರು. ಅವ್ರು ಎಲ್ಲಿ ನಿಂತಿರು ಇವ್ರು ನಿಂತಿರು ಮತ್ತು ನಿಮ್ಮ TV ಆರ್ ನೋಡಬೇಕು ಅವ್ರದಾರು ನೋಡಬೇಕು ನಮ್ದಾರು ನೋಡಬೇಕಲ್ಲ. ಅದ್ರ ಮೇಲೆ ಮಾಡ್ತಾರೋ ಅವ್ರನ್ನ ಕರೆಸಿ ಮಾಡ್ತಾರೋ ಯಾವ ರೀತಿ ಅವ್ರು ಮಜಾರ್ ಮಾಡ್ತಾರೆ ನಮ್ಗೆ ಬೇಕಲ್ಲ. ಯಾವ ರೀತಿ ಮಜಾರ್ ಮಾಡ್ತೀವಿ ಅಂತ ನಮ್ಗೆ ಕೊಟ್ಟರೆ ಅದ್ರ ಬಗ್ಗೆ ನಾವು ಮುಂದೆ ಏನಂದ್ರೆ ನಾವು ಸಹಕಾರ ಮಾಡೋಕೆ ತಯಾರಿದ್ದೀವಿ. ಮತ್ತೊಂದು ಕಡೆ CT ರವಿ ಅವರು ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಸರ್. ರಾಜ್ಯಪಾಲರ ಅಂಗಳಕ್ಕೂ ಕೂಡ ಹೋಗಿದೆ ಸರ್. ಅದು ರಾಜ್ಯಪಾಲ ನನಗೂ ಕೇಳಿದರು 19ನೇ ತಾರೀಕಾದ ಘಟನೆಗೆ ಬಗ್ಗೆ ನಿಮಗಂದ್ರೆ ನಾ ಹೇಳಿದೆ ನೀವು ಆಫೀಸಲ್ಲಿ ಕೇಳ್ತೀರೋ ನನಗೆ ನನ್ನ ಆಫೀಸಲ್ಲಿ ಕೇಳಿ ನೀವು ಆಫೀಸಲ್ಲಿ ಕೇಳಿ ನಾನು ಲೆಟ್ರ್ ಬರೀ ಕೊಡ್ತೀನಿ. ಇಲ್ಲ ನಾ ಹಂಗೆ ನಿಮ್ಗೆ ಕೇಳ್ತೀನಿ ಕೇಳಿದ್ರೆ ನಾವು ಕೊಟ್ಟಿನಿ 19ನೇ ತಾರೀಕಿಂದ 10:30 ಗಂಟೆಯಿಂದ ಇನ್ಸಿಡೆಂಟ್ ಆಗ್ಬಿಟ್ಟು ಏನೇನು ನಡೀತಿ ಮುಂದೆ ನಡೀತಿ ಎಲ್ಲ ಒಂದು ಮಾಹಿತಿಯನ್ನು ಅವ್ರನ್ನ ಕೊಟ್ಟು ಕಳಿಸಿದ್ವಿ. ಇದು ರಾಜ್ಯಪಾಲರ ಕಡೆ ಹೋದದ್ದು ಅವ್ರವ್ರ ವೈಯಕ್ತಿಕ. ನಾಳೆ ಇವ್ರು ರಾಷ್ಟ್ರಪತಿ ಕಡೆ ಹೋಗಿ ಅಂತಾರೆ ಪ್ರೈಮ್ ಅವರು ಪರ್ಸ್ನಲ್ ಅವ್ರದ್ದು ಅವ್ರು ಇದ್ರಾಗ ಕೈ ಹಾಕೋದಿಲ್ಲ. ಯಾವುದೇ ಒಬ್ಬ ಸದಸ್ಯರಿಗೆ ಸ್ವತಂತ್ರ ಇರ್ತದೆ. ಅವ್ರು ಎಲ್ಲೇ ಹೋಗ್ತಾರೆ ರಾಷ್ಟ್ರಪತಿ ಕಡೆ ಹೋಗ್ತೀವಿ ಅಂತ ಹೇಳ್ಯಾರ ಪ್ರಧಾನಮಂತ್ರಿ ಕಡೆ ಹೋಗ್ತೀವಿ ಅಂತ ಅವ್ರವ್ರದ್ದು ಇದು ಅವ್ರಿಗೆ ಆದಂಥ ನೋವನ್ನು ಸರಿಪಡಿಸ್ಕೊಳ್ಳೋಕ್ಕೆ ಅವ್ರಿಗಾದಂಥ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳೋಕ್ಕೆ ಎಲ್ಲರಿಗೂ ಅಧಿಕಾರ ಇರುತ್ತೆ. ಅದರಂತೆ ಅವರಿಬ್ಬರಿಗೂ ಅಧಿಕಾರ ಐತೆ. ಅವ್ರೇನು ಹೋದ್ರೆ ನಮ್ಮದೇನು ಐ ಹ್ಯಾವ್ ನೋ ಅಬ್ಜೆಕ್ಷನ್. ಕಠಿಣ ನಾವು ತಪ್ಪು ಮಾಡಿದವ್ರು ಕ್ರಮ ತಗೋತೀವಿ. ಈಗ ಪ್ರಶ್ನೆಯಲ್ಲಿ ಬಂದತಿ CT ರವಿ ಇಂಥ ಅವಾಚ್ಯ ಶಬ್ದಗಳನ್ನು ಮಾತಾಡ್ಯಾನ ಅಂತ ಹೇಳೋರು. ಹೆಣ್ಮಕ್ಳ ಸಲುವಾಗಿ ಬರುವಂಥ ಸ್ವಲ್ಪ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಅದೇ ರೀತಿ ಅವಂಗ ಏನು ನೀನು ಮರ್ಡರ್ ಅಂದೀವಿ ಅಂತ ಅವರು ಅಂದ ಕೊಲೆಗಾರ ಅಂದೀವಿ ಅಂತ ಅಂದರು. ಇವೆಲ್ಲ ಅದಾವೆ. ಇವನ್ನೆಲ್ಲವನ್ನು ನಾವು ಅಷ್ಟು ಸುಲಭವಾಗಿ ಮಾತಾಡೋಕ್ಕಾಗೋದಿಲ್ಲ. ಪ್ರತಿಯೊಂದನ್ನು ನಾನು ಒಂದು ಸರಿ ಸಭೆ ಕರೆದು ಎಲ್ಲರನ್ನು ಕರೆದು ಚರ್ಚೆ ಮಾಡಿ ಲೀಗಲ್ ಆಸ್ಪೆಕ್ಟಸ್ ನೋಡಬೇಕು. ಈ ಪಂಚನಾಮೆ ಮಾಡೋರು ಯಾವ ರೀತಿ ಪಂಚನಾಮ ಮಾಡ್ತಾರೆ ಅನ್ನೋದನ್ನು ನಮಗೆ ತಿಳಿಸ್ಬೇಕು ಅವರು. ಅವಾಗ ನಾನು ಅದ್ರ ಬಗ್ಗೆ ನಮ್ಮ ಅಧಿಕಾರಿಗಳು ಮಾತಾಡಿ ನಾನು ತೀರ್ಮಾನ ಕೈಗೊಳ್ತೀನಿ.